ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರೋಮೋ ಬಿಟ್ಟಿದ್ದಾರೆ, ನೀವು ಆಲ್ರೆಡಿ ನೋಡಿದ್ದೀರಿ. ಸೊ ಒಂದು ನಾಮಿನೇಷನ್ ವಿಚಾರದಲ್ಲಿ ಒಂದು ಪ್ರೋಮೋ ಹಾಕಿದ್ದಾರೆ. ಸೊ ಅಲ್ಲಿ ನೋಡ್ಕೊಂಡು ಬರೋಣ. ಸೊ ಈ ಪ್ರೋಮೋದಲ್ಲಿ ಏನಾಗ್ತದೆ ಅಂತ ಹೇಳಿ. ಸೂಚಿಸಿದ ಸದಸ್ಯರು ಮನೆಯಿಂದ ಹೊರ ಹೋಗುವಂತೆ ಮುಖ್ಯ ದ್ವಾರದ ಕಡೆಗೆ ಕಿಕ್ಔಟ್ ಮಾಡುವ ಮೂಲಕ ನಾಮಿನೇಟ್ ಮಾಡಬೇಕು. ರಕ್ಷಿತಾ ಪೂರ್ತಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ವೀಕೆಂಡ್ ಬಂದಾಗ ನಿಮ್ಗೆ ಏನ್ ಮಾತಾಡ್ಬೇಕು ಸುಧಾರ್ಥ ಆಗಲ್ಲ. ಈ ಆಚೆ ಕಡೆನೂ ಗೊತ್ತಾಗಿದೆ, ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ ನೀವು ಎಷ್ಟು ಮ್ಯಾನ್ಯುಪ್ಲೇಟ್, ಎಷ್ಟು ನಾಟಕ. ಮನೆಯವರು ನಿಮ್ಮ ಬಂದು ಎಲ್ಲ ಹೇಳ್ಕೊಟ್ಟಿದ್ರಾ? ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ನೋಡಿದ್ರಲ್ಲ. ಸೊ ಈ ಪ್ರೋಮೋದಲ್ಲಿ ನಿಮಗೆ ಗೊತ್ತಾಗ್ತದೆ ಏನಂತ ಹೇಳಿದ್ರೆ, ರಾಶಿಕ್ ಅವರು ಹೇಳೋ ಪ್ರಕಾರ ರಾಶಿಕ್ ಅವರದ್ದು ವ್ಯಕ್ತಿತ್ವ ಏನು ಅಂತಾನೆ ಅರ್ಥ ಆಗಲ್ಲ. ಒಂದು ಸಲ ರಕ್ಷಿತನ್ ಜೊತೆ ಚೆನ್ನಾಗಿರ್ತಾರೆ, ಒಂದ್ಸಲ ಅಶ್ವಿನ್ ಜೊತೆ ಚೆನ್ನಾಗಿರ್ತಾರೆ, ಇನ್ನೊಂದ್ಸಲ ಹೋಗ್ಬಿಟ್ಟು ಅಶ್ವಿನಿ ಅವರೇನೆ ನಾಮಿನೇಟ್ ಮಾಡೋದು, ಇನ್ನು ರಕ್ಷಿತನ ಮೇಲೆ ಇದು ಮಾಡೋದು. ಏನು ರಾಶಿಕಂದು ಆಟನೇ ಗೊತ್ತಾಗ್ತಿಲ್ಲ. ಸೊ ಅವರು ಸಮಯಕ್ಕೆ ತಕ್ಕಂತೆ ಬದಲಾಗುವ ವ್ಯಕ್ತಿ ಅಂತ ಹೇಳ್ಬೋದು ರಾಶಿಕೆಯಲ್ಲಿ. ಮತ್ತೆ ಇಲ್ಲಿ ನೀವು ಆಲ್ರೆಡಿ ಎಲ್ಲ ನೋಡಿದ್ರಿ, ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತ್ ಅವರು ಆಚೆ ಬಂದ್ರು, ರಕ್ಷಿತ್ ಅವರು ಮನೆಯಿಂದ ಹೊರಗೆ ಹಾಕಿದ್ರು ಬಿಗ್ ಬಾಸ್ ಮನೆಯಿಂದ ಅಂತೇಳಿ ತುಂಬಾ ಸುದ್ದಿ ವೈರಲ್ ಆಗ್ತಿದೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಹೊಡೆಯೋದು, ದೂಡೋದು ಆ ತರ ಎಲ್ಲ ಮಾಡಿದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ತಾರೆ. ಬಟ್ ಈ ಪ್ರೋಮೋದಲ್ಲಿ ನಮಗೆ ನೋಡಿದ ಪ್ರಕಾರ ಇದರಲ್ಲಿ ರಾಶಿಕ್ ಅವರೇ ಫಸ್ಟ್ ಹೋಗಿ ರಕ್ಷಿತನನ್ನು ದೂಡಿದ್ದು, ಪುಷ್ ಮಾಡಿದ್ದು. ಸೊ ಅರ್ಥ ಆಯ್ತಾ ನಿಮಗೆ, ಫಸ್ಟ್ ರಕ್ಷಿತ ದೂಡಿದಲ್ಲ. ಬಟ್ ಪ್ರೋಮೋದಲ್ಲಿ ಹಾಗೆ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಜಗಳ ಆದ ತರ. ಬಟ್ ಎಪಿಸೋಡ್ ಅಲ್ಲಿ ಹೇಗಿರ್ತದೆ ಅಂತ ನೋಡ್ಬೇಕು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳುವ ಪ್ರಕಾರ ರಕ್ಷಿತ್ ಅವರು ಆಚೆ ಬರ್ತಾರೆ ಅಂತ ಹೇಳಿ ತುಂಬಾ ಸುದ್ದಿ ವೈರಲ್ ಆಗ್ತಿದೆ. ಬಟ್ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಆಚೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಗೆ ಬಂದ ಮಾಹಿತಿಯ ಪ್ರಕಾರ ಸಹ ಆಚೆ ಏನು ಬಂದಿಲ್ಲ. ಒಂದು ವೇಳೆ ಬರೋದಾದ್ರೆ ಇಬ್ರು ಸಹ ಆಚೆ ಕಳಿಸ್ಬೇಕು. ಯಾಕಂತ ಹೇಳಿದ್ರೆ ಇಬ್ರು ಸಹ ಆಚೆ ಬರ್ತಾರೆ. ಯಾಕಂತ ಹೇಳಿದ್ರೆ ನೀವು ಲಾಸ್ಟ್ ಸೀಸನ್ ಅಲ್ಲಿ ರಂಜಿತ್ ಮತ್ತು ಲಾಯರ್ ಜಗದೀಶ್ ನೋಡಿದ್ರಿ, ಅವರು ಬೇರೆ ಪುಷ್ ಮಾಡೋದು, ಜಗಳ ಆಡ್ಕೊಂಡು ಇಬ್ಬರನ್ನ ಆಚೆ ಕಳಿಸಿದ್ದು. ಬಟ್ ಇವರಿಬ್ಬರನ್ನ ಆಚೆ ಕಳಿಸುವ ಸಾಧ್ಯತೆ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಅಷ್ಟೇನು ದೊಡ್ಡ ಜಗಳ ಪೆಟ್ ಮಾಡ್ಕೊಂಡಿಲ್ಲ ಇಬ್ರು. ಬಟ್ ಏನೇ ಆಗ್ಲಿ, ರಾಶಿಕ್ ಅವರದ್ದು ಮಾಡಿದ್ದು ಫಸ್ಟ್ ಹೋಗಿ ಪುಷ್ ಮಾಡಿ ತಪ್ಪು. ಅವಳು ರಕ್ಷಿತ್ ಏನು ಫ್ಯಾಮಿಲಿ ಬಗ್ಗೆ ಏನು ಹೇಳಿಲ್ಲ. ನಿಮ್ಗೆ ಫ್ಯಾಮಿಲಿ ಅವರು ಬಂದು ಹೇಳಿದ್ದ ಅಂತ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಕೇಳಿದ್ದು. ಅದನ್ನು ನಾನು ಮನೆಯವ್ರ ಬಗ್ಗೆ ಮಾತಾಡ್ತೀನಿ ನೀನು ಅಂತ ಹೇಳಿ ಅಷ್ಟು ಓವರ್ ಮಾಡ್ಬೇಕಂತ ಇರ್ಲಿಲ್ಲ. ರಾಶಿಕ್ ಅವರದ್ದು ವ್ಯಕ್ತಿತ್ವ ಒಂದು ವಾರದಲ್ಲಿ ಕರೆಕ್ಟ್ ಇದ್ದಾರೆ, ಒಂದು ವಾರ ಬದಲಾಗ್ತಾರೆ. ಅದೇ ಒಂದು ಕಾರಣಕ್ಕೆ ನಮ್ಗೆ ಒಂದು ರಾಶಿಕನ್ನು ಇಷ್ಟಪಡುವವರು ಫ್ಯಾನ್ಸಿಗೆ ಇಷ್ಟ ಆಗುದಿಲ್ಲ. ಅದೇ ಒಂದು ವಿಷಯ. ಯಾಕಂತ ಹೇಳಿದ್ರೆ ಒಂದೇ ತರ ಇಲ್ಲ ರಾಶಿಕ್ ಅವರು. ಸೊ ಏನೇ ಆಗ್ಲಿ, ಇದರ ಬಗ್ಗೆ ನಿಮ್ಗೆ ಏನನ್ಸ್ತು, ರಕ್ಷಿತ್ ಅವರು ಹೊರಗೆ ಬರ್ತಾರಾ, ಏನ್ ಅನ್ಸ್ತು ನಿಮಗೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.